ಇನ್ನೊಂದು ಎರಡು ವಿಷಯ ಬಂದು, ಗ್ರಾಮಸ್ಥರು ದೇವಾಲಯದ ಜಾಗನ ಅಕ್ವೈರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಕ್ ಬಿಡ್ತೀರಾ, ಕಾಂಪೌಂಡ್ ಹಾಕೊಳ್ಳಕ್ ಬಿಡ್ತೀರಾ. ಕಾಂಪೌಂಡ್ ಹಾಕೊಂಡಿದ್ರು ಸಹ ಅರ್ಚಕರಿಗೆ ಒಂದು ಕಿರುಕುಳ ಕೊಡುವಂತಹ ಒಂದು ವಿಷಯಗಳೆಲ್ಲನೂ ಇವಾಗ ಬಂದಿದೆ. ಅದ್ರ ಬಗ್ಗೆ ಮೇಡಮ್ನವರು ಸ್ವಲ್ಪ ಗಮನ ಹರಿಸಿ ದೇವಾಲಯದ ಸುತ್ತು ಆವರಣ ಒಂದು ಕಾಂಪೌಂಡ್ ಅನ್ನೋದನ್ನ ನಮ್ಮ ಸರ್ಕಾರದ ವತಿಯಿಂದಲೇ ಅದನ್ನ ನಿರ್ಮಿಸಿಕೊಟ್ಟು ಅರ್ಚಕರಿಗೆ ಏನು ತೊಂದರೆ ಆಗ್ತಾ ಇರ್ತಾರ ಒಂದು ರಕ್ಷಣೆ ಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮೇಡಮ್ ಮನವಿ ಮಾಡ್ಕೊಳ್ತಾರೆ. ಕಾಲದಲ್ಲಿ ಬಂದಿರತಕ್ಕಂಥ ಅನಾದಿ ಕಾಲದಲ್ಲಿ ಸಿಗತಕ್ಕಂಥ ಚನ್ನಕೇಶ್ವರ ಸ್ವಾಮಿ ದೇವಾಲಯ, ಅದನ್ನು ಚನ್ನರಾಯ ಸ್ವಾಮಿ ದೇಶದಲ್ಲಿದೆ. ಚನ್ನಕೇಶ್ವರ ಸ್ವಾಮಿ ಅಂತ ಗ್ರಾಮದಲ್ಲಿ ಕರೀತಾರೆ. ಹೇಳಿ ಒಬ್ರು ನಮ್ಮ ಅಧ್ಯಕ್ಷರಿದ್ದಾರೆ. ನಮ್ಮ ಕಡೆಯಿಂದ ಏನಾದ್ರು ಹೇಳಿದ್ರೆ ನಮ್ಮ ಕಡೆಯಿಂದ ಸವಲತ್ತುಗಳು ನಾವು ಏನ್ ಸರ್ಕಾರದ ವತಿಯಿಂದ ನಾವು ಒದಗಿಸ್ಬೋದು ಅದನ್ನ ಸವಲತ್ತನ್ನ ನಮಗೆ ಕಲಿಸೋದಕ್ಕಾಗಿ ಸಭೆನ ಮೇಲಾಗಿ ಆಯೋಜಿಸಿದ್ದೀವಿ. ಆಮೇಲೆ ಸಾತ್ವಿ ಹೋಬಳಿ, ಇದು 4 ಹೋಬಳಿಗಳಿರೋದ್ರಿಂದ ಯಾಕಂದ್ರೆ ನಮಗೆ ಸಾತ್ವಿ ಗ್ರಾಮ ಅನ್ನೋದು ತುಂಬಾ ದೂರ ಆಗುತ್ತೆ. ಅದಕ್ಕೆ ಪಚ್ಚನಹಳ್ಳಿ ಮತ್ತು ಸಾತ್ವಿ 2 ಹೋಬಳಿಗಳಿಗೂ ಒಂದ್ ಕಡೆ ಸಭೆ ಸೇರಿದಾಗ ಆ ಭಾಗದ ಅರ್ಚಕರು ಎಲ್ಲರೂ ಸೇರಿ ಅವರ ಒಂದು ಪ್ರಾಬ್ಲಮ್ ಹೇಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ ಹೋಬಳಿನೂ ಒಂದು 3 ತಿಂಗಳಿಗೊಮ್ಮೆ ಸಭೆ ಮಾಡಿ ಈ ತರ ಒಂದು ಸಭೆ ಮಾಡಬೇಕು ಅಂತ ತಮ್ಮಲ್ಲಿ ಒಂದು ಮನವಿನ ಸಲ್ಲಿಸ್ತಾರೆ. 14 ದೇವಸ್ಥಾನ ಇದೆ ನಮ್ಮಲ್ಲಿ. ಸೊ ಅವ್ರ ಮಾಹಿತಿ ಯಾರಾದ್ರೂ ಒದಗಿಸಿದ್ರೆ ಅದ್ರ ನೇಮಕ ಮಾಡ್ತೀವಿ ನಾವು. ಆಮೇಲೆ ಇನ್ನೊಂದು ಎಲ್ಲ ಮೂಲಭೂತ ಸೌಕರ್ಯಗಳು ಏನಿದೆ ದೇವಾಲಯಗಳಿದೆ, ಹುಂಡಿ ಇದೆ ಎಲ್ಲ ದೇವಾಲಯಗಳಲ್ಲಿ. ನಾನೇ ತುಂಬಾ ದೇವಸ್ಥಾನಗಳಿಗೆ ಹೋದಾಗ ಹುಂಡಿ ಇಲ್ಲ ದೇವಸ್ಥಾನದಲ್ಲಿ. ಸೊ ಹುಂಡಿ ಇಲ್ಲ, ಕಾಣಿಕೆ ಹಾಕಿಲ್ಲ ಅಂದ್ರೆ ದೇವಸ್ಥಾನದ ಅಭಿವೃದ್ಧಿ ಏನಿಲ್ಲ ಆಗುತ್ತೆ. ಇದರಲ್ಲಿ ಒಂದು ನಮ್ಮ ಒಂದು ದಯವಿಟ್ಟು ಅದನ್ನೆಲ್ಲ ದೇವಾಲಯಗಳನ್ನೆಲ್ಲ ಗುರುತಿಸ್ಬಿಟ್ಟು ಆ ಒಂದು ದುರಸ್ತಿ ಕಾರ್ಯಗಳನ್ನ ಮಾಡಬೇಕು ಅಂತ ನಮ್ಮ ಅರ್ಚಕರ ಪರವಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.